ಅದ್ಭುತವಾದಂಥ ಮನೆಮದ್ದನ್ನು ಮಾಡಿದ್ರೆ 90 ಕಾಯಿಲೆಗಳು ನಿಮ್ಮ ಹತ್ರ ಬರೋದೇ ಇಲ್ಲ. ಬರೀ 11 ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿದು ನೋಡಿ, ಇಡೀ ನಮ್ಮ ಬಾಡಿಯನ್ನು ಶುದ್ಧಿ ಮಾಡುತ್ತೆ, ನಮ್ಮ ಬಾಡಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಜೀವನ ಪರ್ಯಂತ ರೋಗಗಳು ನಿಮ್ಮ ಹತ್ರ ಬರೋದಿಲ್ಲ, ನಮ್ಮ ಬಾಡಿಯನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹೌದು ಫ್ರೆಂಡ್ಸ್, ಇದು ಅಂತಿಂತ ಮನೆ ಮದ್ದಲ್ಲ, ಇದು ನಮ್ಮ ದೇಹಕ್ಕೆ ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಕೆಟ್ಟ ಕಾಯಿಲೆಯನ್ನು ಬುಡದಿಂದಲೇ ನಾಶ ಮಾಡುವಂಥ ಶಕ್ತಿ ಈ ಮನೆ ಮದ್ದಿಗಿದೆ. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ? ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಈ ಮನೆಮದ್ದು ಮಾಡಲಿಕ್ಕೆ ನಮಗೆ ಫಸ್ಟ್ ಬೇಕಾದಂಥ ಪದಾರ್ಥ ಅಂದರೆ ಜೀರಿಗೆ. ಸಿಂಪಲ್ ಆಗಿ ಜೀರಿಗೆ ಬಗ್ಗೆ ಹೇಳಬೇಕಂದ್ರೆ ಇದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಯಾವಾಗ ಡೈಜೆಷನ್ ಇಂಪ್ರೂವ್ ಆಗುತ್ತೋ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ನಮಗಿರುವ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ. ಅದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಅಂಶ ಇರುವುದರಿಂದ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ಮತ್ತು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಯಾವುದೇ ರೀತಿಯ ಕಾಯಿಲೆಗಳು ಬರದಂತೆ ಇದು ತಡೆಗಟ್ಟುತ್ತೆ. ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ಚಿಕ್ಕ ಗಾಯ ಇದ್ರೂ ಕೂಡ ಈ ಜೀರಿಗೆಯನ್ನು ಸೇವನೆ ಮಾಡ್ತಾ ಬಂದರೆ ಆ ಇಂಜುರೀಸನ್ನು ರಿಪೇರ್ ಮಾಡೋದ್ರ ಜೊತೆಗೆ ಕಂಪ್ಲೀಟಾಗಿ ಹೀಲ್ ಮಾಡುವಂಥ ಗುಣ ಕೂಡ ಈ ಜೀರಿಗೆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಮನೇಲೆಲ್ಲ ಹೊಟ್ಟೆ ನೋವು ಆದರೆ, ಒಂದು ವೇಳೆ ಅಜೀರ್ಣ ಆದರೆ, ಗ್ಯಾಸ್ ಆದರೆ ನಾವು ಜೀರಿಗೆ ಕಷಾಯವನ್ನು ಕುಡಿತೀವಿ. ಇದನ್ನು ಕುಡಿಯುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆಯ ಅಲ್ಸರ್ ಟೈಪ್ ಆಗಿದ್ರೂ ಕೂಡ ಅದು ಕೂಡ ಕ್ಯೂರ್ ಆಗುತ್ತೆ. ಅಷ್ಟು ಶಕ್ತಿ ಈ ಜೀರಿಗೆಗಿದೆ. ಜೊತೆಗೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ, BPಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ಜೀರಿಗೆ ತುಂಬಾ ಒಳ್ಳೆಯದು. ಜೀವನದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರದಂತೆ ಬುಡದಲ್ಲೇ ಚಿಗುಟು ಹಾಕುವಂಥ ಶಕ್ತಿ ಈ ಜೀರಿಗೆಗಿದೆ. ಅಷ್ಟೊಳ್ಳೆ ಔಷಧಿ ಗುಣ ಈ ಜೀರಿಗೆ. ಈಗ ಎರಡನೇ ಪದಾರ್ಥ ಯಾವುದು ಅಂತ ನೋಡೋಣ. ಎರಡನೇ ಪದಾರ್ಥ ಸೊಂಪಾಕಾಳು. ಸೊಂಪಾಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಸೊಂಪಾಕಾಳು ನಮ್ಮ ಬಾಡಿಗೆ ಒಂದು ತಂಪಿನ ಗುಣವನ್ನು ಕೊಡುತ್ತೆ. ವಿಪರೀತವಾದಂಥ ಹೀಟ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನಮ್ಮ ಬಾಡಿ ತುಂಬಾ ಹೀಟ್ ಆದರೆ ಕೆಟ್ಟ ಕಾಯಿಲೆಗಳು ಬರಲಿಕ್ಕೆ ಆಸ್ಪದ ಆಗುತ್ತೆ. ಈ ಸೊಂಪಾಕಾಳು ಸೇವನೆ ಮಾಡ್ತಾ ಬಂದರೆ ನಮ್ಮ ಬಾಡಿ ತಂಪಾಗೋದ್ರ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಸೊಂಪಾಕಾಳನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ಮೈಂಡನ್ನು ಕೂಲಾಗಿಡುತ್ತೆ, ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಯಾವಾಗ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೋ, ನಮ್ಮ ಮೈಂಡ್ ಕೂಲಾಗಿರುತ್ತೋ, ಆವಾಗ ಸ್ಟ್ರೆಸ್ಸಿಂದ ಬರುವಂಥ ಕಾಯಿಲೆಗಳು, ಉದಾಹರಣೆ ಲೈಫ್ ಲಾಂಗ್ ಕಾಯಿಲೆಗಳಾದಂಥ ಶುಗರ್ ಆಗಲಿ, BP ಆಗಲಿ, ಥೈರಾಯ್ಡ್ ಇಂತಹ ಸಮಸ್ಯೆಗಳು ಬರೋದೇ ಇಲ್ಲ. ಒಂದು ವೇಳೆ ನಿಮಗೆ ಆಲ್ರೆಡಿ ಇದ್ದರೂ ಕೂಡ ಅವು ಕಂಟ್ರೋಲಲ್ಲಿರುತ್ತೆ. ಅದು ನಮಗೆ ಯಾವುದೇ ರೀತಿಯಿಂದ ನಮ್ಮ ಬಾಡಿಗೆ ಹಾನಿಯನ್ನುಂಟು ಮಾಡೋದಿಲ್ಲ. ಹೌದು ಫ್ರೆಂಡ್ಸ್, ಅಷ್ಟೊಳ್ಳೆ ಔಷಧಿ ಗುಣ ಈ ಸೊಂಪಾಕಾಳಿನಲ್ಲಿದೆ. ನೆಕ್ಸ್ಟ್ ಇನ್ನೊಂದು ಸೂಪರ್ ಆಗಿರುವಂತಹ ಪದಾರ್ಥವನ್ನು ತಗೊಳ್ಳೋಣ. ಅದು ಯಾವುದು ಅಂತ ಅಂದರೆ ಕೊತ್ತಂಬರಿ ಕಾಳು. ಈ ಕೊತ್ತಂಬರಿ ಕಾಳು ಕೂಡ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಈ ಕೊತ್ತಂಬರಿ ಕಾಳಿನಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳಿದೆ, ವಿಟಮಿನ್ಸ್ಗಳಿದೆ. ಅದರಲ್ಲೂ ವಿಟಮಿನ್ ಸಿ ನಮ್ಮ ಬಾಡಿಯಲ್ಲಿರುವಂಥ ವೈಟ್ ಬ್ಲಡ್ ಸೆಲ್ಸ್ ಮೇಂಟೈನ್ ಮಾಡಲಿಕ್ಕೆ ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಐರನ್ ಅಬ್ಸರ್ವೇಷನಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಇದು ನಮ್ಮ ಹಾರ್ಟಿಗೆ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಈ ಕೊತ್ತಂಬರಿ ಕಾಳು ನರಗಳಿಗೆ ಒಂದು ಚೈತನ್ಯವನ್ನು, ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ತುಂಬ ಜನಕ್ಕೆ ಪದೇ ಪದೇ ವೀಕ್ನೆಸ್ ಆಗ್ತಾಯಿದ್ರೆ, ಸುಸ್ತಾಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕೆಲವೊಮ್ಮೆ ನಮ್ಮ ಬಾಡಿಯಲ್ಲಿ ಒಳಜ್ವರ ಬರುತ್ತೆ, ಆ ಒಳಜ್ವರವನ್ನು ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿರುವಂಥ ಇನ್ನರ್ ಟೆಂಪ್ರೇಚರನ್ನು ಕಡಿಮೆ ಮಾಡಿ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಲಿಕ್ಕೆ ಕೂಡ ಈ ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು. ಈ ಮೂರು ಪದಾರ್ಥಗಳು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಇವಾಗ ನಾವು ಈ ಮೂರು ಪದಾರ್ಥಗಳನ್ನು ಒಂದೊಂದು ಸ್ಪೂನ್ ಆಗುವಷ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಸೊಂಪಾಕಾಳನ್ನು ತೊಗೊಳ್ಬೇಕು. ಒಂದು ಹೊತ್ತಿಗಾಗುವಷ್ಟು. ಇದನ್ನು ನಾವು ಹುರಿಬೇಕು ಅಂತ ಏನಿಲ್ಲ, ಫ್ರೆಶ್ ಆಗಿ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಇದನ್ನು ಬೇಕಾದರೆ ನೀವು ಆರಿಸ್ಬೋದು. ಏನಾದರೂ ಕಸ ಕಡ್ಡಿದ್ರೆ ಅದನ್ನು ತೆಗಿರಿ. ಆದರೆ ಹುರಿಯೋದು ಆಗಲಿ ಫ್ರೈ ಮಾಡೋದಾಗಲಿ ಬೇಡ. ಇದನ್ನು ಡೈರೆಕ್ಟಾಗಿ ನೋಡಿ, ಇಲ್ಲಿ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೂರು ಪದಾರ್ಥಗಳು ಅಟ್ಲೀಸ್ಟ್ ಒಂದು 4 ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆಯಬೇಕು. ಇದನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ಥೈರಾಯ್ಡಿಗೆ ಒಂದು ಒಳ್ಳೆ ಮನೆಮದ್ದನ್ನು ಹೇಳಿ ಅಂತೇಳಿ. ಥೈರಾಯ್ಡ್ ಕಂಟ್ರೋಲ್ ಮಾಡಲಿಕ್ಕೆ ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು. ಆಲ್ರೆಡಿ ಥೈರಾಯ್ಡ್ ಬಂದವ್ರಿಗೆ ಹೇಳ್ತಾ ಇದ್ದೀನಿ. ಡೈಲಿ ನೀವು ಕೊತ್ತಂಬರಿ ಕಾಳಿನ ಕಷಾಯವನ್ನು ಕುಡಿತಾ ಬಂದರೆ ಥೈರಾಯ್ಡ್ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ. ಅಷ್ಟು ಒಳ್ಳೆ ಮನೆಮದ್ದಾಗಿದೆ ಈ ಕೊತ್ತಂಬರಿ ಕಾಳು.
ಇವಾಗ ನೀವು ನೋಡ್ತಿದ್ರಲ್ಲ, ಇದನ್ನು ರಾತ್ರಿ ಮಲಗುವುದಕ್ಕಿಂತ ಮೊದಲು 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ನೆನೆಯಲಿಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಿ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದನ್ನು ನಾವು ಕುದಿಸ್ಬೇಕು. ಹಾಗಾಗಿ ನೋಡಿ, ಈ 3 ಪದಾರ್ಥಗಳು ಆಲ್ರೆಡಿ ಚೆನ್ನಾಗಿ ನೆಂದಿದೆ, ಅದಕ್ಕೆ ಸ್ವಲ್ಪ ಜೀವ ಬಂದಂಗಾಗಿದೆ. ಇವಾಗ ನಾವು ಅದನ್ನು ಚೆನ್ನಾಗಿ ಕುದಿಸಿದಾಗ ಅದರ ಸತ್ವ ಚೆನ್ನಾಗಿ ನೀರಲ್ಲಿ ಬಿಡುತ್ತೆ. ಹಾಗಾಗಿ ಇದನ್ನು ನಾವು ರಾತ್ರಿ ನೆನೆಸಿಡಬೇಕು. ಇವಾಗ ಇದನ್ನು ಸ್ಟವ್ ಮೇಲೆ ಕುದಿಲಿಕ್ಕಿಡೋಣ. ಆಲ್ರೆಡಿ ನಾವು 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀವಿ ನೆನೆಸೋಕ್ಕೋಸ್ಕರ. ನೆಕ್ಸ್ಟು ಮತ್ತೆ 1 ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈ ಕಷಾಯವನ್ನು ಕುಡಿತಾ ಬಂದರೆ ಕೈಕಾಲು ನೋವು, ಸೊಂಟ ನೋವು, ಕೈಕಾಲು ಹಿಡಿಯೋದು ಅಂತ ಆಗ್ತಿರುತ್ತೆ ಕೆಲವರಿಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಅದಲ್ಲದೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಾಯಿದ್ರೆ, ಅಂಗೈ ಉರಿ, ಕಣ್ಣುರಿ ಮತ್ತು ಕಾಲು ಉರಿತಾ ಇದ್ದರೆ, ಪಾದಗಳು ಉರಿ ಬರ್ತಾಯಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ನೋಡಿ, ಇದನ್ನು ಸ್ಟವ್ ಮೇಲಿಟ್ಟು ಈಗ ನಾವು 2 ಗ್ಲಾಸ್ ನೀರನ್ನು ಹಾಕಿದ್ದೀವಲ್ಲ, ಅದು ಅಟ್ಲೀಸ್ಟ್ ಅರ್ಧ ಗ್ಲಾಸ್, ಮಿನಿಮಮ್ 1 ಗ್ಲಾಸ್ ಆಗಬೇಕು, ಅಷ್ಟು ಬತ್ತಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಈ ಕಷಾಯ ನಮ್ಮ ಬಾಡಿಯನ್ನು ಕೂಲಾಗಿರುತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಸೇರಿಕೊಂಡಂಥ ಕೆಟ್ಟ ಕಲ್ಮಶವನ್ನು ಹೊರಹಾಕ್ಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಯಾವಾಗ ನಮ್ಮ ಬಾಡಿಯಲ್ಲಿರುವಂಥ ಕೊಳಕೆಲ್ಲ ಹೊರಹಾಕಲ್ಪಡುತ್ತೋ ಆವಾಗ ನಮ್ಮ ಬಾಡಿ ತುಂಬ ಚೆನ್ನಾಗಿ ಫ್ರೆಶ್ ಅಪ್ ಆಗುತ್ತೆ. ಯಾವುದೇ ಕಾಯಿಲೆಗಳಿದ್ರೂ ಕೂಡ ನಿಧಾನವಾಗಿ ಹೀಲ್ ಆಗ್ತಾ ಬರುತ್ತೆ. ಅಷ್ಟು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇವತ್ತಿನ ಈ ಕಷಾಯ. ಇವಾಗ ನೋಡ್ತಿದ್ರಲ್ಲ, ಕಷಾಯ ಚೆನ್ನಾಗಿ ಕುದೀತಾ ಇದೆ. ಅದರಲ್ಲೂ ತುಂಬ ಜನಕ್ಕೆ ಮೈಕೈ ನೋವು ಬರ್ತಾ ಇರುತ್ತೆ, ಕೈ ಕಾಲುಗಳಲ್ಲಿ ನೋವು ಬರ್ತಾ ಇರುತ್ತೆ, ಸೊಂಟ ನೋವು, ಮಂಡಿ ನೋವು, ಮತ್ತು ಪದೇ ಪದೇ ಜ್ವರ ಬರ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ. ಇಂತಹ ಕಾಯಿಲೆಗಳಿಗೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ಬೇಡವಾದಂಥ ಬಜ್ಜನ್ನು ಕರಗಿಸ್ಲಿಕ್ಕೆ, ತೂಕವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಇವಾಗ ನೋಡಿ, ಒಂದು 5 ನಿಮಿಷ ಆಗಿದೆ, ಇದು ಚೆನ್ನಾಗಿ ಕುದ್ದಿದೆ. ಇದನ್ನು ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ತುಂಬ ಜನಕ್ಕೆ ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ, ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗೋದಿಲ್ಲ, ಕಾನ್ಸ್ಟಿಪೇಷನ್ ಉಂಟಾಗ್ತಾ ಇರುತ್ತೆ, ಬ್ಯಾಡ್ ಸ್ಮೆಲ್ಲನ್ನು ರಿಲೀಸ್ ಮಾಡ್ತಾ ಇರ್ತಾರೆ, ಮತ್ತು ಬಾಯಲ್ಲಿ ಕೂಡ ವಾಸನೆ ಬರ್ತಾ ಇರುತ್ತೆ. ಅದೆಲ್ಲ ಈ ಕಷಾಯ ಕಡಿಮೆ ಮಾಡುತ್ತೆ. ಜೊತೆಗೆ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಯಾವಾಗ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೋ ಆವಾಗ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ. ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುವಂಥ ಗುಣ ಕೂಡ ಇದಕ್ಕಿದೆ. ಇವಾಗ ನೋಡಿ, ನಾನು 2 ಗ್ಲಾಸ್ ನೀರನ್ನು ಹಾಕಿದೆ, ಅರ್ಧ ಗ್ಲಾಸ್ ಆಗುವಷ್ಟು ಇದಾಗಿದೆ. ಇದನ್ನು ನಾವು ಯಾವಾಗ ಕುಡಿಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಬೇಕು. ರಾತ್ರಿ ತಿಂದ ಆಹಾರ ನಮ್ಮ ಬಾಡಿಯಲ್ಲಿ ಹಾಗೆ ಉಳಿದಂಥ ಕೆಟ್ಟ ಕೊಳಕನ್ನು ಹೊರಹಾಕಲ್ಪಡುತ್ತೆ, ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ. ಅಷ್ಟೊಳ್ಳೆ ಕಷಾಯ ಆಗಿದೆ. ಹಾಗಾಗಿ ಇದನ್ನು ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಯಾವಾಗ ನಮ್ಮ ಹೊಟ್ಟೆ ಶುದ್ಧಿ ಆಗುತ್ತೋ ನಮಗಿರುವ ಕಾಯಿಲೆ ಎಲ್ಲ ಕಡಿಮೆ ಆಗುತ್ತೆ. ಹಾಗಾದರೆ ಇದನ್ನು ಎಷ್ಟು ದಿವಸ ಕುಡಿಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 11 ದಿವಸ ಇದನ್ನು ನೀವು ಕುಡಿಬೇಕು. ನಿಮಗೆ ತುಂಬ ಚೆನ್ನಾಗಿ ಆಯಿತು ಅಂದರೆ ಅದನ್ನು ಕಂಟಿನ್ಯೂ ಮಾಡಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಪಟ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.